ಬೆಕ್ಕು ಮಾಡಿದ ಕುಚೇಷ್ಟೆ. ಒಂದು ಸಣ್ಣ ಹಳ್ಳಿಯಲ್ಲಿ ರಾಮಣ್ಣ ಅಂತ ಒಬ್ಬ ಹಿರಿಯರು ವಾಸವಾಗಿದ್ದರು. ಅವರ ಮನೆಯಲ್ಲಿ ಒಂದು ಕಪ್ಪು ಬೆಕ್ಕು ಇತ್ತು. ಹೆಸರು ಚಿಕ್ಕಿ. ಚಿಕ್ಕಿ ತುಂಬಾ ಚಂಚಲ ಸ್ವಭಾವದ್ದು. ರಾಮಣ್ಣ ಅವರಿಗೆ ತುಂಬಾ ಇಷ್ಟವಾಗಿತ್ತು. ಆದರೆ ಚಿಕ್ಕಿಯ ಕುಚೇಷ್ಟೆಗಳಿಂದಾಗಿ ಮನೆಯಲ್ಲಿ ಯಾವಾಗಲೂ ಒಂದಿಲ್ಲೊಂದು ನಾಟಕ ನಡೆಯುತ್ತಿತ್ತು. ಒಂದು ದಿನ ರಾಮಣ್ಣ ಅವರು ಮನೆಯ ಹೊರಗೆ ಚಪ್ಪಲಿ ಬಿಟ್ಟು ಒಳಗೆ ಬಂದರು. ಚಿಕ್ಕಿ ಆ ಚಪ್ಪಲಿಗಳನ್ನು ನೋಡಿ ತನ್ನ ಆಟದ ವಸ್ತುವೆಂದುಕೊಂಡಳು. ಒಂದು ಚಪ್ಪಲಿಯನ್ನು ಬಾಯಿಗೆ ಹಿಡಿದುಕೊಂಡು ಓಡಾಡಲು ಶುರು ಮಾಡಿದಳು. ರಾಮಣ್ಣ ಊಟಕ್ಕೆ ಕೂತಾಗ ಚಪ್ಪಲಿ ಕಾಣೆ ಎಂದು ಗೊತ್ತಾಯಿತು. ಹುಡುಕಿದರೆ ಚಿಕ್ಕಿ ಅದನ್ನು ತನ್ನ ಹಾಸಿಗೆಯ ಕೆಳಗೆ ಇಟ್ಟು ಮಲಗಿದ್ದಳು. ರಾಮಣ್ಣ ನಗುತ್ತಾ, ಏ ಚಿಕ್ಕಿ, ನನ್ನ ಚಪ್ಪಲಿ ನಿನಗೆ ಯಾಕೆ ಬೇಕು ಎಂದರು. ಮತ್ತೊಂದು ದಿನ ರಾಮಣ್ಣ ಹೊಸ ಶರ್ಟ್ ಅನ್ನು ಟೇಬಲ್ ಮೇಲೆ ಇಟ್ಟಿದ್ದರು. ಚಿಕ್ಕಿ ಅದನ್ನು ನೋಡಿ ಉಗುರುಗಳಿಂದ ಚುಚ್ಚಿ ಆಡತೊಡಗಿದಳು. ಒಂದೇ ನಿಮಿಷದಲ್ಲಿ ಶರ್ಟ್ನ ಮೇಲೆ ಚಿಕ್ಕಿ ಚಿಕ್ಕಿ ರಂಧ್ರಗಳು. ರಾಮಣ್ಣ ಬಂದು ನೋಡಿ ತಲೆ ತಗ್ಗಿಸಿದರು. ಇದು ನನ್ನ ಹೊಸ ಶರ್ಟ್ ಆಗಿತ್ತಲ್ಲ. ಆದರೂ ಅವರು ಚಿಕ್ಕಿಯನ್ನು ತರಾಟೆಗೆ ತೆಗೆದುಕೊಳ್ಳಲಿಲ್ಲ. ಒಂದು ರಾತ್ರಿ ರಾಮಣ್ಣ ನಿದ್ರೆ ಮಾಡುತ್ತಿದ್ದರು. ಚಿಕ್ಕಿ ಅವರ ಹೊಟ್ಟೆಯ ಮೇಲೆ ಏರಿ ಮಲಗಿದಳು. ನಡುರಾತ್ರಿ ರಾಮಣ್ಣ ಎದ್ದು ಕೂತಾಗ ಚಿಕ್ಕಿ ನೇರ ಅವರ ಮುಖದ ಮೇಲೆ ಕೂತುಕೊಂಡಳು. ರಾಮಣ್ಣ ಗಾಬರಿಯಾಗಿ ಏ ಚಿಕ್ಕಿ, ನನ್ನ ಮುಖವನ್ನು ತಲೆದಾಣ ಮಾಡಬೇಡ ಎಂದು ಅರಚಿದರು. ಚಿಕ್ಕಿ ಕೇವಲ ಮ್ಯಾಮ್ ಎಂದು ಒಂದು ಸಣ್ಣ ಧ್ವನಿ ಮಾಡಿ ಮತ್ತೆ ಮಲಗಿದಳು. ಹೀಗೆ ಚಿಕ್ಕಿಯ ಕುಚೇಷ್ಟೆಗಳು ಮುಂದುವರೆದವು. ಆದರೆ ರಾಮಣ್ಣ ಅವರ ಪ್ರೀತಿ ಇನ್ನಷ್ಟು ಹೆಚ್ಚಾಯಿತು. ಒಂದು ದಿನ ಚಿಕ್ಕಿಯನ್ನು ಎತ್ತಿಕೊಂಡು ಹೇಳಿದರು, ನೀನು ಎಷ್ಟೇ ತೊಂದರೆ ಕೊಟ್ಟರೂ ನೀನು ನನ್ನ ಮಗಳಂತೆ ಚಿಕ್ಕಿ. ಚಿಕ್ಕಿ ಅರ್ಥ ಮಾಡಿಕೊಂಡಳೋ ಇಲ್ಲವೋ ಗೊತ್ತಿಲ್ಲ, ಆದರೆ ಆ ದಿನದಿಂದ ಸ್ವಲ್ಪ ಶಾಂತಳಾದಳು. ಕೇವಲ ಸ್ವಲ್ಪ ಮಾತ್ರ.